ಯಮನ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದ ಕೇರಳದ ನರ್ಸ್ ಈಗ ಆ ಶಿಕ್ಷೆಯಿಂದ ಪಾರಾಗಿದ್ದಾರೆ. ನಿಮಿಷಪ್ರಿಯಾಗೆ ವಿಧಿಸಲಾಗಿದ್ದ ಮರಣದಂಡನೆ ಶಿಕ್ಷೆ ರದ್ದಾಗಿದೆ. ಯಮನ್ನ ಮರಣದಂಡನೆಯಿಂದ ಕೇರಳದ ನರ್ಸ್ ಪಾರಾಗಿದ್ದಾರೆ. ನಿಮಿಷಪ್ರಿಯಾಗೆ ವಿಧಿಸಲಾಗಿದ್ದ ಮರಣದಂಡನೆ ಶಿಕ್ಷೆ ರದ್ದಾಗಿದೆ ಅಧಿಕೃತವಾಗಿ. ಕೊನೆಗೂ ಗಲ್ಲು ಶಿಕ್ಷೆಯಿಂದ ಪಾರಾಗಿದ್ದಾರೆ. 2017ರಲ್ಲಿ ನಡೆದಿದ್ದ ಕೊಲೆ ಕೇಸ್ ಒಂದರಲ್ಲಿ ಶಿಕ್ಷೆಗೆ ಒಳಗಾಗಿದ್ದರು ಕೇರಳದ ಈ ನರ್ಸ್ ನಿಮಿಷಪ್ರಿಯ. ಸದ್ಯ ಮರಣದಂಡನೆ ರದ್ದುಗೊಳಿಸಿದ್ದಾರೆ ಯಮನ್ ಅಧಿಕಾರಿಗಳು. ಕಾಂತಪುರದ AP ಅಬೂಬಕರ್ ಮುಸ್ಲಿಯಾರ್ ಕಚೇರಿಯಿಂದ ಮಾಹಿತಿ ಹೊರಗೆ ಬಂದಿದೆ. ತಿಂಗಳುಗಳ ಕಾಲ ನಡೆದ ಉನ್ನತ ಮಟ್ಟದ ರಾಜತಾಂತ್ರಿಕ ಮಧ್ಯಸ್ಥಿಕೆ ಕೊನೆಗೂ ಸಫಲವಾಗಿದೆ. ಇನ್ನೇನು ನಾಳೆಗೆ ಗಲ್ಲು ಅನ್ನೋ ಹಾಗಿತ್ತು. ಡೇಟ್ ಎಲ್ಲ ಫಿಕ್ಸ್ ಆಗಿ ನಾಳೆ ಬೆಳಗ್ಗೆ ಗಲ್ಲು ಶಿಕ್ಷೆ ಎಂದಾಗ ಒಂದು ಸರ್ತಿ ತಾತ್ಕಾಲಿಕ ಮುಂದೂಡಿಕೆಯಾಗಿತ್ತು. ಈಗ ಪರ್ಮನೆಂಟಾಗಿ ರದ್ದಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ನಿಮಿಷಪ್ರಿಯ ಮರಣದಂಡನೆ ರದ್ದಿನಲ್ಲಿ ಇದು ಹೆಂಗೆ ಸಾಧ್ಯ ಆಯಿತು? ಯಾರ್ಯಾರ ಪಾತ್ರ ಏನೇನಾಗಿತ್ತು ಅಂತ? ಅರವಿಂದ್, ನೋಡಿ, ನಿಮಿಷಪ್ರಿಯಾ ಮರಣದಂಡನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಕೂಡ ಸಾಕಷ್ಟು ರಾಜತಾಂತ್ರಿಕ ಪ್ರಯತ್ನಗಳನ್ನು ಮಾಡಿತ್ತು. ಯಮನ್ ಸರ್ಕಾರದ ಜೊತೆಗೆ ನಿರಂತರವಾಗಿ ಕಮ್ಯುನಿಕೇಷನ್ ಅನ್ನು ಮಾಡೋ ಮೂಲಕ ಮರಣದಂಡನೆಯನ್ನು ತಪ್ಪಿಸುವಂಥದ್ದು ಅಥವಾ ತಗ್ಗಿಸುವಂಥ ಕೆಲಸವನ್ನು ನಿರಂತರವಾಗಿ ಮಾಡಿತ್ತು. ಇದ್ರ ಜೊತೆಗೆ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AB ಅಬೂಬಕರ್ ಅವರು ಕೂಡ ಯಮನ್ ಸರ್ಕಾರದ ಜೊತೆಗೆ ಮಾತುಕತೆಯನ್ನು ನಡೆಸುವಂಥ ಮೂಲಕ ಮರಣದಂಡನೆಯನ್ನು ತಾತ್ಕಾಲಿಕವಾಗಿ ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದರು. ಈಗ ನಿನ್ನೆ ಯಮನ್ನ ರಾಜಧಾನಿ ಸನಾದಲ್ಲಿ ಒಂದು ಮುಖ್ಯವಾದಂಥ ಸಭೆ ಕೂಡ ಕರೆಯಲಾಗಿತ್ತು. ಆ ಸಭೆಯಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯೂ ಕೂಡ ನಡೆಯಿತು. ಈ ಚರ್ಚೆಯಲ್ಲಿ ನಿಮಿಷಪ್ರಿಯಾ ಏನು ಮರಣದಂಡನೆ ಏನಿತ್ತು ಅದನ್ನು ರದ್ದು ಮಾಡುವಂಥ ನಿಟ್ಟಿನಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳಲಾಗಿದೆ. ಈಗ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ AP ಅಬೂಬಕರ್ ಏನಿದ್ದಾರೆ ಅವರ ಕಚೇರಿಯಿಂದ ಈ ಒಂದು ಮಾಹಿತಿ ಹೊರಬಂದಿದೆ. ಆದರೆ ಇಲ್ಲಿ ಒಂದು ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥ ಸಂಗತಿ ಏನಂದ್ರೆ, ಈಗ ಭಾರತದ ವಿದೇಶಾಂಗ ಇಲಾಖೆ ಈ ಒಂದು ಮಾಹಿತಿಯನ್ನು ಇನ್ನೂ ಕೂಡ ಖಚಿತಪಡಿಸಿಲ್ಲ. ಮರಣದಂಡನೆ ತಪ್ಪಿ ಹೋಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಅವರ ಕಚೇರಿಯಿಂದ ಮಾಹಿತಿ ಬಂದಿದ್ರು ಕೂಡ ಭಾರತದ ವಿದೇಶಾಂಗ ಇಲಾಖೆಯಿಂದ ಈ ಒಂದು ಮಾಹಿತಿ ಬರಬೇಕಾಗಿತ್ತು ಅಧಿಕೃತವಾಗಿ. ಅದು ಇನ್ನೂ ಕೂಡ ಬಂದಿಲ್ಲ. ಈ ಬಗ್ಗೆ ಸ್ಪಷ್ಟನೆ ಕೇಳಿದಂಥ ಸಂದರ್ಭದಲ್ಲಿ ಆ ರೀತಿಯಾದಂಥ ಯಾವುದೇ ಮಾಹಿತಿಗಳು ನಮಗೆ ಬಂದಿಲ್ಲ ಅಂತ ಕೇಂದ್ರ ವಿದೇಶಾಂಗ ಇಲಾಖೆ ಹೇಳಿರುವಂಥದ್ದು. ಸೊ ಹೀಗಾಗಿ ಮರಣದಂಡನೆ ತಗ್ಗಿದೆಯಾ ಇಲ್ವಾ, ಅದು ರದ್ದಾಗಿದೆಯಾ ಇಲ್ವಾ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೆಲವು ಗೊಂದಲಗಳಿರುವಂಥದ್ದು. ಯಾಕೆಂದರೆ ಯಮನ್ ಸರ್ಕಾರದ ಜೊತೆಗೆ ನೇರವಾಗಿ ಸಂಪರ್ಕದಲ್ಲಿರುವಂಥ ಇಂಡಿಯನ್ ಗ್ರ್ಯಾಂಡ್ ಮುಫ್ತಿ ಕಚೇರಿ ಈ ಒಂದು ಆದೇಶ ಏನಿದೆ, ಮರಣದಂಡನೆ ಆದೇಶ, ಅದು ರದ್ದಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾಹಿತಿಯನ್ನು ಕೊಡ್ತಾ ಇದೆ. ಆದರೆ ಭಾರತದ ವಿದೇಶಾಂಗ ಇಲಾಖೆ ಇನ್ನೂ ಕೂಡ ಇದನ್ನು ಅಧಿಕೃತವಾಗಿ ಎಲ್ಲೂ ಕೂಡ ಹೇಳ್ಕೊಂಡಿಲ್ಲ. ಸೊ ಹೀಗಾಗಿ ಒಂದು ಸಣ್ಣ ಪುಟ್ಟ ಗೊಂದಲಗಳಿದ್ದಾವೆ. ಅಧಿಕೃತವಾಗಿ ಯಮನ್ ಸರ್ಕಾರದಿಂದ ಏನಾದರೂ ಮಾಹಿತಿಗಳು ಬಂದಂಥ ಸಂದರ್ಭದಲ್ಲಿ ಆ ಬಳಿಕವಷ್ಟೇ ಭಾರತದ ವಿದೇಶಾಂಗ ಇಲಾಖೆ ಈ ಒಂದು ಮಾಹಿತಿಯನ್ನು ಹಂಚಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ಅರವಿಂದ್, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ನಿಜವಾಗಿ ಅದು ಸರ್ಕಾರನೇ ಖಚಿತಪಡಿಸಿದ್ದಲ್ಲಿ ನಿಜವಾದ ಜೀವದಾನ ಆಕೆಗೆ ಸಿಕ್ಕಿರ್ತಕ್ಕಂಥದ್ದು. ಯಾಕೆಂದರೆ ಒಂದು ದಿನ ತಡವಾಗಿದ್ದಿದ್ರು ಆಕೆಯನ್ನು ಗಲ್ಲಿಗೆ ಹಾಕ್ಬಿಡ್ತಾ ಇದ್ರು. ಬಟ್ ಈಗ ಸದ್ಯಕ್ಕೆ ಆ ರೀತಿ ಮಾಹಿತಿ ಬರ್ತಾ ಇದೆ.